ಧಾರವಾಡ ತಾಲೂಕಿನ ಲಕ್ಮಾಪುರ ಗ್ರಾಮದಲ್ಲಿ ಬಸವಣ್ಣ ದೇವರ ಮೂರ್ತಿ ಕಳ್ಳತನವಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ತಡರಾತ್ರಿ ದುಷ್ಕರ್ಮಿಗಳು ದೇವಾಲಯದ ಬೀಗ ಮುರಿದು ಒಳನುಗ್ಗಿ ಕಳ್ಳತನ ನಡೆಸಿದ್ದಾರೆ. ಮನುಷ್ಯನಿಗೆ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಅದರಲ್ಲೂ ದೃಷ್ಟಿದೋಷ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಆರೋಗ್ಯ ಸಮಸ್ಯೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಇದೇ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯ ನಿಗದಿ ಗ್ರಾಮದ ಅಂಬಾವನ ಮಠದ 7 ಕರಿಯಮ್ಮನ ಮಡ್ಡಿಯಲ್ಲಿ ಭೈರವಿ ಅಮ್ಮನ ಸಾನ್ನಿಧ್ಯದಲ್ಲಿ ಪ್ರತ್ಯಂಗಿರ ಮಹಾಯಜ್ಞ ನಡೆಯಲಿದೆ. ತುಂಬಾ ಕ್ಷೇತ್ರಗಳಿಗೆ ಸಹ ಹೋಗಿದ್ದೇವೆ. ತುಂಬ ಅವಧೂತರುಗಳ ಸಹ ನಾವು ಹೋಗಿದ್ದೇವೆ. ಇಲ್ಲಿ ಒಂದು ತಾಯಿ ಹತ್ರ ಇರುವಂಥ ಒಂದು ಶಕ್ತಿ ಒಂದು ವಿಭಿನ್ನ. ಪ್ರತ್ಯಕ್ಷ ದೈವ ಅಂದರೆ ಅದು ಭೈರವಿ ಅಮ್ಮನೇ. ನಾನಿದ್ದೀನಿ, ನೀನು ಇವತ್ತೆಲ್ಲ ಮುಂದೆ ನೀನು ಯಾವ ಮಟ್ಟದಲ್ಲಿ ನೀನು ಬೆಳಿತೀಯ ಅಂತ ನೋಡು. ನಾನಿದ್ದೀನಿ, ನಾನು ಬೆಳೆಸ್ತೀನಿ, ನೀನು ಹೆದರ್ಕೋಬೇಡ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ನಾನು ಅಂತ ಹೇಳಿ ನನಗೆ ಅವ್ರು ಆಶೀರ್ವಾದ ಮಾಡಿದರು. ನನಗೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಆಶೀರ್ವಾದ ಮಾಡಿದರು. ಅವತ್ತಿಂದ ನಾನು ಆ ಸ್ಥಿತಿಲಿ ಬಂದಾಗ ಪೂರ್ತಿ ಏನಿಲ್ಲ ಸರ್, ಪೂರ್ತಿ ನಾನು ತುಂಬಾ ಅಂದ್ರೆ ಅದು ಹೇಳ್ಕೊಳ್ಳೋದೇ ಸ್ಥಿತಿಲಿ ಇಲ್ಲ, ಅಂತ ಕೆಟ್ಟ ಸ್ಥಿತಿಲಿ ಇದ್ದಿದ್ದು ನಾವು. ಇದೇ ಮೇ 1ರಂದು ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದ್ದು ಪ್ರತಿ ತಿಂಗಳ ಹುಣ್ಣಿಮೆಯಂದು ಈ ಯಜ್ಞ ಮಾಡಲಾಗುವುದು. ಹಿಮಾಲಯದ ಮಹಾಯೋಗಿಗಳಾದ ಭೈರವಿ ಅಮ್ಮ ಅವರಿಂದ ನಡೆಯುವ ಈ ಯಜ್ಞಕ್ಕೆ ತಾವು ಸಹ ಭಾಗಿಯಾಗಿ ಈ ವೇಳೆ ಬೆಳ್ಳಿ ಸಾಮಗ್ರಿಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಈ ಘಟನೆ ಮಾಹಿತಿ ತಿಳಿದ ಕೂಡಲೇ ಗರ್ಗ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.